ಬರೋ ಟೈಮ್ ಆಯಿತು. ಪ್ರ್ಯಾಂಕ್ ಮಾಡೋಣ. ಈಗ ಡ್ಯೂಟಿಯಿಂದ ಬರ್ತಾರಲ್ವಾ, ನೋಡೋಣ ಅವ್ರ ರಿಯಾಕ್ಷನ್ ಹೇಗೆ. ಅಳೋ ಥರ ನಾಟಕ ಮಾಡ್ತೀನಿ. ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು. ಈಗ ಡ್ಯೂಟಿಯಿಂದ ಬರ್ತಾರಲ್ವಾ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಫುಲ್ವರೆಗೂ ನೋಡಿ, ವಿಡಿಯೋ ಮಿಸ್ ಮಾಡ್ಕೊಬಿಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಮನೇಲೂ ನಿಮ್ಮ ಹಸ್ಬೆಂಡು ಇದೇ ಥರ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಕಮೆಂಟ್ ಮಾಡಿ ನನಗೆ ಹೇಳಿ. ಓಕೆ, ನಮ್ಮ ಮನೆಯವರು ಇನ್ನೇನು ಬರೋ ಟೈಮ್ ಆಯಿತು. ಬಂದರು ಅನಿಸುತ್ತೆ. ಬನ್ನಿ ಬಗಲ್ ತೆಗಿಯೋಣ. ನಾನು ವಿಡಿಯೋ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಸೊಳ್ಳೆ ಬರುತ್ತೆ ಅಂತ ನಾನು ಬಾಗಿಲು ಹಾಕ್ಬಿಡ್ತೀನಿ. ಪ್ರೇಮ ಪ್ರೇಮ ಆ್ಯಕ್ಚುಲಿ ನಾನೇ ಅವರಿಗೆ ಶಾಕ್ ಕೊಡೋಣ ಅಂತಂದರೆ ಅವರೇ ನನಗೆ ಹಾಡು ಹೇಳಿ ಶಾಕ್ ಕೊಟ್ಟರು. ಅದು ಬೇರೆ ನನಗೆ ಸ್ವಲ್ಪ ತಲೆ ತುಂಬ ನೋವ್ತಾ ಇತ್ತು. ಅದಕ್ಕೆ ಹಂಗೆ ಕೂತ್ಕೊಂಡಿದ್ದೆ. ನಾನು ಹಾಡು ಕೇಳಿ ನನಗೆ ಸ್ವಲ್ಪ ಖುಷಿ ಆಯಿತು. ಬಂದ ತಕ್ಷಣ ಮಗಳನ್ನ ಕೇಳಿದ್ರು, ಇರಲಿಲ್ಲ. ಮನೆ ಸ್ವಲ್ಪ ಪಾಯಸ ವಾಸನೆ ಬರ್ತಿತ್ತು. ಅವಳು ಮಧ್ಯಾಹ್ನ ಕೇಳಿದ್ಲು ನನ್ನ ಮಗಳು ಅಂತ ಮಾಡಿದ್ದೆ. ಮಗಳು ಪಾಯಸ ಕೇಳಂಗೇನೆ. ಬನ್ನೆ ಬಂತ ಮಾತ್ರ ಕೊಡ್ಲ ಒಂದು. ಅಲ್ಲ ಕಣೆ, ತಲೆನೋವು ಜ್ವರ ಎಲ್ಲದಕ್ಕೂ ಆಗುತ್ತರ, ನೆಗಡಿ ಥರ ಕೊಡ್ತೀನಿ ಒಂದು 650 ಜಿಯೋ ಇಲ್ಲ. ಜಿಯೋ ಇಲ್ಲ ಬೈಕ್ ತಗೋಬರ್ಬೇಕು. ಅದೇ ಚಿಂತಾಮಣಿ, ನಾಳೆ ಚಿಂತಾಮಣಿ ಬೇಗ ಹೋಗಿ ಬಂದ್ಬಿಟ್ಟು 10 ಗಂಟೆ ಬಂದ್ಬಿಡ್ತೀನಿ. ಪಾಪ ನಮ್ಮ ಮನೆಯವರು ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ. ಅವ್ರಿಗೆ ಎಷ್ಟೇ ಸುಸ್ತಿದ್ರೂ ನನಗೇನಾದರೂ ಹುಷಾರಿಲ್ಲ ಅಂತಂದರೆ ತುಂಬ ಕೇರ್ ಮಾಡ್ತಾರೆ. ಅವ್ರಿಗೆ ಸುಸ್ತಿದ್ರೂ ಪಾಪ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೇಡ ನೀರು ಬೇಡ ಮಮ್ಮಿ, ನೀರು ಬೇಡವಾ? 650 ಬೇಕಾ? ಅಂಬಾರ ಸುಳ್ಳಿದ ಪ್ರೇಮ ದೇವನೇ. ಏಯ್ ತಿನ್ನ, ನೆಗಡಿ ಎಲ್ಲ ಸರಿಯಾಗುತ್ತೆ. ಎಷ್ಟು ದಪ್ಪ ಇದೆ ನೋಡು. ದಪ್ಪ ಆಯ್ತು ನಿನ್ಗೆ. ಏನು ಯೂಸ್ ಆಯಿತು. ಯಾವುದು ನೆನ್ನೆ ಎಷ್ಟೊತ್ತಲ್ಲಿ ಅಪ್ಲೋಡ್ ಮಾಡಿದ್ದೆ ವಿಡಿಯೋ. ಒಂದು ದಿನದಲ್ಲಿ 10,000 ಹೋಗ್ತಾ? ಯಾವುದು ಇನ್ಸ್ಟಾಗ್ರಾಮ್? ಯಾವುದು ಫೋನ್ ಮಾಡಿದ್ದ?
ಆ್ಯಕ್ಚುಲಿ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ವಿ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ವಿಡಿಯೋ ಇನ್ನೂ ರನ್ ಆಗ್ತಿದೆ, ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಹೇಳಿದೆ ನಾನು ಅಲ್ಲಿ ಫೋನ್ ಇಟ್ಟಿದ್ದೀನಿ, ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತ. ಅವ್ರು ನಗೀತಿದ್ದಾರೆ. ನಮ್ಮಮ್ಮ ನಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ರು, ತುಂಬ ಟೈಮ್ ಆಗಿತ್ತು. ಹೋಗಿ ಕರ್ಕೊಂಬಂದ್ವಿ. ಬಂದ ತಕ್ಷಣ ನೀರು ಕುಡಿತಾ ಅವಳು ಬಾಲ್ ತಂದ್ಲು, ಆಟಾಡ್ತಿದ್ದಾರೆ. ಅವರಪ್ಪ ಕಾಲು ಚಾಚಿದ್ರೆ ಆಟಾಡ್ತಿದ್ದಾಳೆ, ಕಾಲೇನಾದರೂ ಮಡಚಿದ್ರೆ ಕಾಲು ಚಾಚು ಅಂತ ಹೇಳ್ತಿದ್ದಾಳೆ. ಏಕೆಂದರೆ ಬಾಲ್ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂತ ಕಾಲು ಚಾಚು ಚಾಚು ಅಂತಿದ್ದಾಳೆ. ಬಾಲಲ್ಲಿ ಆಟಾಡಿದ್ದಾಯಿತು. ಈಗ ಬ್ಯಾಟ್ ತೊಗೊಂಬಂದು ಬ್ಯಾಟಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದಾರೆ. ಅವಳು ಏನಂದರೆ ಆಟ ಆಡಬೇಕಾದ್ರೆ ಫೋನ್ ನೋಡಬಾರ್ದು, ನೋಡಿದ್ರೆ ಅವಳಿಗೆ ಕೋಪ ಬರುತ್ತೆ. ಅವಳೇ ಫೋನ್ ಕಿತ್ಕೊಂಡು ಸೈಡಿಗೆ ಇಟ್ಬಿಟ್ಟು ಆಫ್ ಮಾಡಿಬಿಟ್ಟು ಬರ್ತಾಳೆ. ಆ ಥರ ಅವಳು ಸಿಕ್ಕಾಪಟ್ಟೆ ತೀಟೆ ಅಂತೂ. ಏನಮ್ಮ ಮೊಬೈಲ್ ನೋಡಬಾರ್ದಾ? ಸರಿ ಇಕ್ಕಿದ್ದೀನಿ. ಆಫ್ ಮಾಡ್ಬೇಕಾ? ಫುಲ್ಲು ಆಫ್ ಆಗಿಲ್ಲ, ಅದು ಆಫ್ ಆಗಿಲ್ಲ. ಆಫ್ ಆಯ್ತಾ? ಅಲ್ಲ ಸ್ವಲ್ಪ ಹೊತ್ತು ನೋಡ್ತೀನಿ, ಸ್ವಲ್ಪ ಹೊತ್ತು ಬೇಡವಾ? ಬೌಲಿಂಗಾ? ಹಾಂ, ಸ್ಪೀಡ್ ಬೌಲಿಂಗಾ? ಸ್ಪೀಡ್ ಬೌಲಿಂಗಾ? ಬೌಲಿಂಗಾ? ಮತ್ತು ಚಿಕ್ಕ ಬಾಲ್ ತೊಗೊಂಬಂದು ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದಾಳೆ. ಅಂತ ಹೇಳ್ತಿದ್ದಾರೆ. ನಾ ಇಲ್ಲಿ ಆಟ ಆಡೋ ಅಂತ ಹೇಳ್ತಿದ್ದಾಳೆ. ತುಂಬ ಟೈಮ್ ಆ್ಯಕ್ಚುಲಿ ನಮ್ಮ ಮನೆಯವ್ರು ಬರೋದು ಸಂಜೆ 7:30 ಆಗುತ್ತೆ. ಟ್ರಾಫಿಕ್ ಇದ್ದರೆ 7:45 8 ಗಂಟೆ ಆಗುತ್ತೆ. ಸುಸ್ತಾಗಿರ್ತಾರೆ, ಆದರೂ ಮಗಳ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಟೈಮು ಸ್ಪೆಂಡ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.